ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ಈಗ ರಾಜ್ಯ ಸರ್ಕಾರ ಸಿಸಿಬಿಗೆ ವಹಿಸಿದೆ. ಸೊ ರಾಮೇಶ್ವರಿ ಕೆಫೆಯಲ್ಲಿ ಆಗಿರುವಂತಹ ಬಾಂಬ್ ಸ್ಫೋಟ ಪ್ರಕರಣ ಇದು. ಸೊ ಈಗ ಟೈಮ್ ಬಾಂಬ್ ಪ್ರಕರಣವನ್ನ ಸಿಸಿಬಿಗೆ ರಾಜ್ಯ ಸರ್ಕಾರ ವಹಿಸಿದೆ. ತನಿಖಾಧಿಕಾರಿಯಾಗಿ ಎಸಿಪಿ ನವೀನ್ ಕುಲಕರ್ಣಿ ನೇಮಕರಾಗಿದ್ದಾರೆ. HAL ಠಾಣೆ ಪೊಲೀಸರಿಂದ ಪ್ರಕರಣವನ್ನ ಈಗ ಸಿಸಿಬಿಗೆ ವರ್ಗಾವಣೆ ಆಗಿದೆ. ಸೊ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಸ್ಫೋಟ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ಅಂದ್ರೆ ಈ ಟೈಮರ್ ಅನ್ನು ಇಟ್ಟು ಯಾವ ರೀತಿಯಾಗಿ ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ರಲ್ಲ, ಸೊ ಹಾಗಾಗಿ ಇದು ಪಕ್ಕಾ ಪ್ಲಾನಿಂಗ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆತ ರವೆ ಇಡ್ಲಿ ತಿಂದ್ಬಿಟ್ಟು ಹೋಗಿ ಈ ರೀತಿಯಾಗಿ ಟೈಮ್ ಫಿಕ್ಸ್ ಮಾಡಿ ಆತ ಹೋಗಿದ್ದಾನೆ. ಮತ್ತು ಇಷ್ಟೊತ್ತಿಗೆ ಆತ ಸಿಗಬೇಕಾಗಿತ್ತು, ಖಂಡಿತ ಸಿಗ್ತಾನೆ, ಎಲ್ಲೂ ಹೋಗಲ್ಲ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನ ಈಗ ಸಿಸಿಬಿಗೆ ರಾಜ್ಯ ಸರ್ಕಾರ ವಹಿಸಿದೆ. ಈಗ ತನಿಖಾಧಿಕಾರಿಯಾಗಿ ಎಸಿಪಿ ನವೀನ್ ಕುಲಕರ್ಣಿ ಅವರ ನೇಮಕ ಆಗಿದೆ. ಸೊ HAL ಠಾಣೆ ಪೊಲೀಸರಿಂದ ಈ ಒಂದು ಪ್ರಕರಣ ಇದೆಯಲ್ಲ ಈಗ ಸಿಸಿಬಿಗೆ ವರ್ಗಾವಣೆ ಆಗತ್ತೆ. ಸೊ ಮುಂದಿನ ದಿನಗಳಲ್ಲಿ ಮುಂದಿನ ಹಂತದಲ್ಲಿ ಮತ್ತಷ್ಟು ಪ್ರಕರಣದ ತನಿಖೆ ತೀವ್ರತೆ ಹೆಚ್ಚಳವಾಗತ್ತೆ. ಕಾರಣ ಏನು ಅಂತಂದರೆ ಈ ರೀತಿಯಾಗಿ ಕೃತ್ಯ ಎಸಗಿರುವಂಥದ್ದನ್ನ ಯಾರೂ ಕೂಡ ಸುಮ್ಮನೆ ಬಿಡಲ್ಲ. ಯಾಕೆಂದರೆ ಇವತ್ತು ಅಥವಾ ನಾಳೆ ಒಳಗಡೆ NIA ಟೀಮ್ ಎಂಟ್ರಿ ಕೊಡುತ್ತೆ. ಇಂಥ ಘಟನೆ ಆದಾಗ ಸಹಜವಾಗಿ ಅದು ಎಂಟ್ರಿ ಕೊಡಬೇಕಾಗತ್ತೆ. ಆ ಟೀಮ್ ಕೂಡ ಎಂಟ್ರಿ ಆಗತ್ತೆ. ಮತ್ತೊಂದು ಕಡೆ FSLಗೆ ವರದಿ ಹೋಗಿದೆ, ಮತ್ತೊಂದು ಕಡೆ ಈ ಒಂದು ಪ್ರಕರಣವನ್ನು ಸಿಸಿಬಿಗೆ ವರ್ಗಾಯಿಸಿದೆ. ಜೊತೆಗೆ ತನಿಖಾಧಿಕಾರಿಯಾಗಿ ಎಸಿಪಿ ನವೀನ್ ಕುಲಕರ್ಣಿ ಅವರ ನೇಮಕ ಕೂಡ ಆಗಿದೆ. ಮತ್ತಷ್ಟು ತನಿಖೆ ಆಗಿದೆ. ಮತ್ತೊಂದು ಭಾಗದಲ್ಲಿ ಅಂತ ಬಂದಾಗ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ಕೂಡ ಆರಂಭ ಆಗ್ತಾ ಇದೆ. ಯಾವ ಯಾವ ಆಯಾಮದ ಮುಖಾಂತರ ತನಿಖೆ ಆಗಬೇಕು, ಹಿರಿಯ ಅಧಿಕಾರಿಗಳು CMಗೆ ಯಾವ ರೀತಿಯಾಗಿ ಸಲಹೆ ಸೂಚನೆಯನ್ನು ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನು ಕೆದಕ್ತಾ ಇದ್ದಾರೆ. ಆದರೆ ಇಲ್ಲಿ CC ಕ್ಯಾಮ್ರಾದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಆತ ಕ್ಯಾಪನ್ನು ಹಾಕೊಂಡು ಬರ್ತಾನೆ, ಜೊತೆಗೆ ಮಾಸ್ಕ್ ಕೂಡ ಇರುತ್ತೆ. ಆತ ಬರ್ತಾನೆ ಯಾವುದೋ ಒಂದು ಪ್ರದೇಶದಲ್ಲಿ, ಅಂದರೆ ಕೈ ತೊಳೆಯುವಂಥ ಪ್ರದೇಶದಲ್ಲಿ ಇಟ್ಟು ಆ ಬ್ಯಾಗನ್ನು ಹೋಗ್ತಾನೆ. ಅಂದರೆ ಟೈಮ್ ಫಿಕ್ಸ್ ಮಾಡಿ ಆತ ಹೋಗ್ತಾನೆ. ಬಟ್ ಏನು ಪ್ಲಾನಿಂಗ್ ಇತ್ತು? ಇದರ ಹಿಂದೆ ಸಂಘಟನೆ ಇದೆಯಾ ಅಥವಾ ಏಕ ವ್ಯಕ್ತಿನ ಒಬ್ಬನೇ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯನಾ? ಸೊ ಇದೆಲ್ಲ ತನಿಖೆ ಆಗಬೇಕಾಗುತ್ತೆ. ಇವತ್ತು ಪಂದ್ಯ ಬೇರೆ ಇದೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ಬೇರೆ ನಡೀತಾ ಇದೆ. ಸಾಕಷ್ಟು ಜನ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಜನರ ಆಗಮನ ಆಗದೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇದೆಲ್ಲದರ ನಡುವೆ ಈಗ ತನಿಖಾಧಿಕಾರಿಯಾಗಿ ಎಸಿಪಿ ನವೀನ್ ಕುಲಕರ್ಣಿ ಅವರ ನೇಮಕ ಕೂಡ ಆಗಿದೆ. ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಈ ಒಂದು ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಜೆ ಸಿಸಿಬಿಯಿಂದ NIAಗೆ ವರ್ಗಾವಣೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಕೇಸ್ ಬಗ್ಗೆ ಪೊಲೀಸರಿಂದ ಈಗ ಮಾಹಿತಿಯನ್ನು ಪಡಿತಾ ಇದೆ ಅನ್ನುವಂಥ ಗೊತ್ತಾಗ್ತಾ ಇದೆ NIA ಟೀಮ್. ಸೊ ಇವತ್ತು ಅಧಿಕೃತವಾಗಿ ಈ ಕೇಸ್ ಸಿಸಿಬಿಗೆ ವರ್ಗಾವಣೆ ಆಗತ್ತೆ. ಅದಾದ ನಂತರ ಅಲ್ಲಿಂದ NIA ಟೀಮ್ ತಗೊಳುತ್ತೆ, ಅದು ಆ ಟೀಮ್ ಎಂಟ್ರಿ ಕೊಡುತ್ತೆ. ಸೊ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಪ್ರಕರಣವನ್ನು ಸಿಸಿಬಿಗೆ ವಹಿಸಲಾಗಿದೆ. ಜೊತೆಗೆ ನವೀನ್ ಕುಲಕರ್ಣಿ ಅಂದರೆ ತನಿಖಾಧಿಕಾರಿಯಾಗಿ ಎಸಿಪಿ ನವೀನ್ ಕುಲಕರ್ಣಿ ಅವರು ಕೂಡ ನೇಮಕಗೊಂಡಿದ್ದಾರೆ. ಇವತ್ತು ಸಂಜೆ ಒಳಗಡೆ NIA ಟೀಮ್ ಬರುತ್ತೆ ಅನ್ನುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ರಾಮೇಶ್ವರಂ ಕೆಫೆಯಲ್ಲಿ ಈ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಜೆ ಸಿಸಿಬಿಯಿಂದ NIAಗೆ ವರ್ಗಾವಣೆ ಈಗಾಗಲೇ ಆಗಿದೆ. ಅದಾದ ನಂತರ ಈಗಾಗಲೇ ಆ ಟೀಮ್ ಬಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಸ್ತುಗಳನ್ನಾಗಿರ್ಬೋದು ಅಥವಾ ಇಲ್ಲಿ ಏನೇನಾಯಿತು, ಜೊತೆಗೆ FSL ತಂಡದಿಂದ ಯಾವ ರೀತಿಯಾಗಿ ವರದಿ ಇದೆ ಅದೆಲ್ಲವನ್ನು ಕೂಡ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಸೊ ಅಧಿಕೃತವಾಗಿ ಇವತ್ತು ಸಂಜೆ ಒಳಗಡೆ NIA ಟೀಮ್ ಎಂಟ್ರಿ ಕೊಡುತ್ತೆ. ಸೊ ಗೊತ್ತಾಗತ್ತೆ ಇದು ಹೇಗೆ, ಹಿನ್ನೆಲೆ ಏನು ಎತ್ತ ಅಂಥೇಳಿ. ಸೊ ಹಿಂದೆ ಮಂಗಳೂರಿನಲ್ಲೂ ಕೂಡ ಇದೇ ಸೇಮ್ ಬ್ಲಾಸ್ಟ್ ಆಗುತ್ತೆ. ಈಗ ಇವತ್ತು ಕೂಡ ಅಂದರೆ ನಿನ್ನೆ ಕೂಡ ಇದೇ ಘಟನೆ ಆಗಿದೆ. ಸೊ ಈ ಒಂದು ಘಟನೆಯ ಮಾದರಿಯನ್ನು ನೋಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ISIS ಉಗ್ರರ ನಂಟು ಇದೆ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ತನಿಖೆಗೆ ಮುಂಚೆ ಈ ರೀತಿಯಾಗಿ ಹೇಳೋದು ತಪ್ಪಾಗತ್ತೆ. ಆದರೆ ತನಿಖೆ ಆಗ್ತಾ ಇದೆ. ತನಿಖೆಯಿಂದ ಯಾವ ರೀತಿಯಾಗಿ ವಿಚಾರಗಳು ಹೊರಗಡೆ ಬರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಒಂದು ಕಡೆ ಈಗಾಗಲೇ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಆರಂಭ ಆಗ್ತಾ ಇದೆ. ಎಲ್ಲ ಉನ್ನತ ಅಧಿಕಾರಿಗಳು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ರಾಮೇಶ್ವರ ಕೆಫೆಯಲ್ಲಿ ಈ ಬಾಂಬ್ಸ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಸೊ ಈ ಬ್ಲಾಸ್ಟ್ ಅಟೆನ್ಷನ್ ಡೈವರ್ಸ್ನ ಅಂಥೇಳಿ ಪೊಲೀಸರ ಗಮನ ಒಂದು ಕಡೆ ಕೇಂದ್ರೀಕೃತವಾಗಿಸಲು ಇದು ಒಂದು ಹುನ್ನಾರ ನಡೀತಾ ಇದೆ ಅನ್ನುವಂಥ ಅನುಮಾನಗಳು. ಈ ವಿಚಾರವಾಗಿ ನಮ್ಮ ಪ್ರತಿನಿಧಿಯವರು ಕೂಡ ಮಾತನಾಡಿದರು. ಈ ರೀತಿಯಾಗಿ ಪ್ರಶ್ನೆಗಳು ಹುಟ್ಟೋದು ಬೇಡ ಅಂಥೇಳಿ. ಸೊ ಸಹಜವಾಗಿ ಇಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ, ಡೈವರ್ಷನ್ ಅಂಥೇಳಿ ಅಂದರೆ ನೋಡಿ ಈ ರೀತಿಯಾಗಿ ಈ ಬ್ಲಾಸ್ಟ್ ಆದ ನಂತರ ಈ ಅಟೆನ್ಷನ್ ಡೈವರ್ಷನ್ ಅಂಥೇಳಿ ಈ ರೀತಿಯಾಗಿ ಬೇರೆ ಕಡೆ ಗಮನ ಸೆಳೆಬಹುದು. ಅಂದರೆ ಈಗ ಈ ತೀವ್ರತೆ ಇದೆಯಲ್ಲ, ಅಂದರೆ ಈ ಬಾಂಬ್ ಬ್ಲಾಸ್ಟ್ ತೀವ್ರತೆಯನ್ನು
ಕಡಿಮೆ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಬ್ಲಾಂಬಾಸ್ಟ್ ಮಾಡಿ, ಅಂದರೆ ಅಷ್ಟೊಂದು ಸಾವು ನೋವುಗಳ ಸಂಖ್ಯೆ ಆಗಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಅಥವಾ ಎಲ್ಲ ಹಿರಿಯ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗ್ತಾರೆ ಅಥವಾ ಈ ತನಿಖೆಯಲ್ಲಿ ಆಗ್ತಾರೆ. ಮತ್ತೊಂದು ಬೇರೆ ಭಾಗದಲ್ಲಿ ಅಂದರೆ ಬೇರೆ ಕಡೆ ಗಮನ ಸೆಳೆಯೋದಕ್ಕೆ ಈ ರೀತಿಯಾಗಿ ಪ್ಲಾನಿಂಗ್ ಇದೆಯಾ, ಅದೇ ಆ ರೀತಿಯ ಆಯಾಮದಲ್ಲೂ ಕೂಡ ತನಿಖೆ ಆಗುತ್ತೆ. ಸೊ ಈಗ ಲೋ ಎಕ್ಸ್ಕ್ಲೂಸಿವ್ ಇಂಟೆನ್ಸಿಟಿ ಬಳಸಿರೋದಕ್ಕೆ ಖಾಕಿಗೆ ಕೂಡ ಈಗ ಅನುಮಾನ ಕೂಡ ಬರ್ತಾ ಇದೆ, ಯಾಕೆ ಈ ರೀತಿ ಆಗಿರಬಹುದು ಅಂಥೇಳಿ. ಸೊ ಪಕ್ಕಾ ನುರಿತ ಟೆರರಿಸಮ್ಗಳಿಂದ ಈ ಬಾಂಬ್ ಸ್ಫೋಟ ಕೃತ್ಯ ಆಗಿದೆ ಅನ್ನೋದು ಶಂಕೆ ಕೂಡ ವ್ಯಕ್ತವಾಗಿದೆ. ಆದರೆ ಕಡಿಮೆ ತೀವ್ರತೆಯ ಬಾಂಬ್ ಬಳಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಅನುಮಾನಗಳು, ಅಂದರೆ ಒಂದು ಗಮನ, ಅಂದರೆ ಈ ಒಂದು ಗಮನವನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗಿ ಒಂದು ಬೇರೆ ಕಡೆ ಏನಾದರೂ ಟಾರ್ಗೆಟ್ ಮಾಡಿದೆಯಾ, ಬೇರೆ ಸ್ಥಳ ಏನಾದರೂ ಟಾರ್ಗೆಟ್ ಮಾಡಿದೆಯಾ, ಆ ಆಯಾಮದ ಮುಖಾಂತರ ಕೂಡ ತನಿಖೆ ಆಗ್ತಾ ಇದೆ. ಹೀಗಾಗಿ ಪೊಲೀಸ್ನವರ ಗಮನ ಬೇರೆಡೆ ಸೆಳೆದು ದೊಡ್ಡ ಬ್ಲಾಸ್ಟ್ಗೆ ಏನಾದರೂ ಪ್ಲಾನಿಂಗ್ ಇದೆಯಾ, ಹುನ್ನಾರ ನಡೀತಾ ಇದೆಯಾ ಅಂಥೇಳಿ. ಸೊ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂಥ ಬಾಂಬ್ ಸ್ಫೋಟಕ್ಕೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮದ ಮುಖಾಂತರ ತನಿಖೆ ಆಗ್ತಾ ಇದೆ. ಇನ್ನು ಬೆಂಗಳೂರಲ್ಲಿ ಹೈ ಅಲರ್ಟ್ ಇರುವಂತೆ ಖಾಕಿಗೆ ಹಿರಿಯ ಅಧಿಕಾರಿಗಳಿಂದ ಸೂಚನೆ ಕೂಡ ಹೋಗಿದೆ. ನಾಗರಿಕರು ಆತಂಕ ಪಡುವಂಥ ಅವಶ್ಯಕತೆ ಬೇಡ, ಜೊತೆಗೆ ಯಾರೂ ಕೂಡ ಗಾಬರಿಗೆ ಒಳಗಾಗಬೇಡಿ ಅಂಥೇಳಿ ಈಗಾಗಲೇ ಅಲರ್ಟ್ ಆಗಿರಿ ಅಂಥೇಳಿ ಮಾಹಿತಿಯನ್ನು ಸೂಚನೆಯನ್ನು ಕೊಡಲಾಗಿದೆ. ಅಪರಿಚಿತ ಬ್ಯಾಗ್ಗಳು ಜೊತೆಗೆ ಸೂಟ್ಕೇಸ್ಗಳು ಶಂಕಾಸ್ಪದ ವ್ಯಕ್ತಿಗಳು ಕಂಡ್ರೆ ಅಲರ್ಟ್ ಆಗಿ ತಕ್ಷಣ 122ಗೆ ನೀವು ಕರೆ ಮಾಡಿ ವಿಚಾರವನ್ನು ಮುಟ್ಟಿಸುವಂತೆ ಪೊಲೀಸ್ ಇಲಾಖೆಯಿಂದ ಮನವಿ ಮಾಡಲಾಗ್ತಾ ಇದೆ. ಸೊ ಯಾರಿಗಾದರೂ ಅನುಮಾನ ಬಂದಿದೆ ಆದಲ್ಲಿ ಭಯ ಪಡುವಂತಹ ಅಗತ್ಯತೆ ಬೇಡ. ತಕ್ಷಣ ನಿಮ್ಗೇನಾದರೂ ಭಯ ಇತ್ತು ಅಂತಂದರೆ, ಅದು ಯಾರೋ ಅಪರಿಚಿತ ವ್ಯಕ್ತಿಯಿಂದ ನಿಮ್ಗೇನಾದರೂ ಸಂಶಯ ಬಂತು ಅಂತಂದರೆ ನೀವು ಕೂಡಲೇ 122ಗೆ ಕರೆ ಮಾಡಿ ವಿಚಾರವನ್ನು ಮುಟ್ಟಿಸುವಂತೆ ಈಗ ಪೊಲೀಸ್ ಇಲಾಖೆಯಿಂದ ಈ ರೀತಿಯ ಮನವಿ ಕೂಡ ಕಳಿಸಲಾಗಿರುವಂಥದ್ದು. ಸೊ ಬೆಂಗಳೂರಿನಲ್ಲಿ ಈಗಾಗಲೇ ಹೈ ಅಲರ್ಟ್ ಆಗಿರಬೇಕು ಪೊಲೀಸ್ನವರು ಅಂತೇಳಿ ಪೊಲೀಸ್ ಇಲಾಖೆಯೂ ಕೂಡ ಸೂಚನೆ ಕೊಡಲಾಗಿದೆ. ಇದರ ಜೊತೆಗೆ ಭಾಳ ಮುಖ್ಯವಾಗಿ ನಿನ್ನೆ ಏನು ಘಟನೆ ಆಯ್ತಲ್ಲ, ಈ ಘಟನೆಯಿಂದಾಗಿ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ ನೋಡಿ. ಇವತ್ತು ಈ ಬೆಂಗಳೂರಿನ ಭಾಗದಲ್ಲಿ ಹೋಟೆಲ್ಗಳಲ್ಲಿ ಸಾಕಷ್ಟು ಜನ ಕಡಿಮೆ ಆಗಿದ್ದಾರೆ. ಹೋಟೆಲ್ಗಳಲ್ಲಿ ಹೋಗುವಂಥ ಜನರ ಸಂಖ್ಯೆ ಕಡಿಮೆ ಆಗಿದೆ. ಕಾರಣ ಏನು ಅಂತಂದರೆ ಇದರಿಂದ ಭಯ ಪಟ್ಟಿದ್ದಾರೆ. ಸೊ ಹಾಗಾಗಿ ಭಯ ಪಡೋದು ಬೇಡ. ನಿಮಗೆ ಸಂಶಯ ಇತ್ತು ಅಂತಂದರೆ ತಕ್ಷಣ, ಅಂದರೆ ನೀವು ಅಪರಿಚಿತ ವ್ಯಕ್ತಿಯ ಬ್ಯಾಗ್ ನೋಡಿದಾಗ ಆಗಿರ್ಬೋದು ಅಥವಾ ಸೂಟ್ಕೇಸ್ ಕಂಡಾಗ ನಿಮಗೇನಾದರೂ ಸಂಶಯ ಬಂದಾಗ, ಅನುಮಾನ ಅಂತ ಬಂದಾಗ ತಕ್ಷಣ ನೀವು ಅಲರ್ಟ್ ಆಗಿ 122ಗೆ ಕರೆ ಮಾಡಿ ನೀವು ವಿಚಾರಣೆಯನ್ನು ತಿಳಿಸಬಹುದು. ತಕ್ಷಣ ಅಲ್ಲಿ ಆ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಬರ್ತಾರೆ. ಸೊ ಹಾಗಾಗಿ ರಾಜ್ಯದ ಜನ ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ಸ್ಟೋರಿಯನ್ನು ನೋಡಿ, ಇಂಥ ಘಟನೆಯನ್ನು ನೋಡಿದಾಗ ನಿಜಕ್ಕೂ ಕೂಡ ಭಯಭೀತರಾಗ್ತಾರೆ. ಸೊ ಲೋಕಸಭಾ ಚುನಾವಣೆಯ ಆಗುವಂಥ ಸಂದರ್ಭದಲ್ಲಿ, ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ತಯಾರಿ ನಡೀತಾ ಇದೆ. ಅದರ ಮಧ್ಯೆ ಈ ರೀತಿಯ ಘಟನೆ ಆದಾಗ ಸಹಜವಾಗಿ ಆತಂಕ ಇರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.